ಎಸ್, ಹರೀಶ್ ನಮ್ಮ ಜೊತೆ ಈಜಿಪುರದಿಂದ ಇದ್ದಾರೆ. ಹರೀಶ್, ಈಜಿಪುರದ ಕಥೆಯನ್ನು ಕೇಳಂಗೆ ಇಲ್ಲ ಹಂಗಿದ್ರೆ. ಮಾನ್ಯತಾ ಟೆಕ್ ಪಾರ್ಕ್ ಹಿಂಗಾಗಿದೆ ಅಂದರೆ ನಿಮ್ಮ ಹಿಂದ್ಗಡೆ ದೃಶ್ಯಗಳಲ್ಲಿ ನೀರು ನಿಂತಿರೋದಂತೂ ನೋಡ್ತಾ ಇಲ್ಲ ನಾವು. ಏನೇನಾಯ್ತು ನೆನ್ನೆ ರಾತ್ರಿಯಿಂದ ಅಲ್ಲಿ? ಖಂಡಿತವಾಗಿ ಅಂದರೆ ಈ ಕೋರಮಂಗಲ ಈಜಿಪುರದ ಜಂಕ್ಷನ್ನಲ್ಲಿ ಸದ್ಯಕ್ಕೆ ನಾನು ಇದ್ದಿದ್ದೇನೆ. ಏನು ಕಳೆದ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಇಲ್ಲಿನ ಏನೊಂದು ಸುಮಾರು 30ರಿಂದ 40 ಪಬ್ಗಳಿರುವಂತಹ ಒಂದು ಏರಿಯಾ ಇದು. ಈ ಒಂದು ಏರಿಯಾದಲ್ಲಿ ಯಾರು ಕಮರ್ಷಿಯಲ್ ಆಗಿರೋ ಕಾರಣಕ್ಕಾಗಿ ಯಾರು ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಂತೆ ಇಲ್ಲ. ಈ ರಸ್ತೆ ನಾನೇನು ನೋಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ, ಈ ಒಂದು ರಸ್ತೆಯಲ್ಲಿ ಇಡೀ ಏನು ಸೊಂಟ ಮಟ್ಟದ ಅಷ್ಟಿಗೆ ನೀರು ಕಳೆದ ರಾತ್ರಿ ನಿಂತಿತ್ತು. ಈಗಾಗಲೇ ನೀರನ್ನ ತೆರವು ಮಾಡಿದ್ದಾರೆ. ಆದರೆ ಈ ನೀರೇನೋ ತೆರವು ಮಾಡಿದ್ದಾರೆ, ಆದರೆ ಈ ಒಂದು ಬೇಸ್ಮೆಂಟ್ಗಳಲ್ಲಿ ಏನಿದೆ ಆ ನೀರನ್ನ ಮಾತ್ರ ಇನ್ನೂ ಕೂಡ ತೆರವು ಮಾಡ್ತಾ ಇರುವಂತ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಒಂದು ಬೇಸ್ಮೆಂಟ್ನ ಒಂದು ಬೇಸ್ಮೆಂಟ್ಗೆ ಹೋಗಿ ತೋರಿಸ್ತೇನೆ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತೇಳಿ. ನೋಡ್ತಾ ಇರ್ಬೋದು, ಸುಮಾರು 30ರಿಂದ 40 ಬೈಕ್ಗಳು ಈ ಒಂದು ಬೇಸ್ಮೆಂಟ್ ನಲ್ಲಿ ಸಿಲುಕೊಂಡಿರುವಂತದ್ದು. ಬೆಳಗ್ಗೆಯಿಂದ ಕೂಡ ಈ ನೀರನ್ನ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ, ಆದ್ರೆ ನೀರು ಮಾತ್ರ ಖಾಲಿ ಆಗ್ತಾ ಇಲ್ಲ. ಕೇವಲ ರಸ್ತೆಯಲ್ಲಿ ನಿಂತಿದ್ದಂತಹ ನೀರನ್ನ ಇಲ್ಲಿನ ಅಧಿಕಾರಿಗಳು ತೆರವು ಮಾಡಿ ಹೋಗಿದ್ದಾರೆ. ಜೊತೆಗೆ ಇವತ್ತು ಸಿಎಂ ವಿಸಿಟ್ ಇತ್ತು. ನಾವು ಬಂದು ನೋಡಿದಂತ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿಗಳು ಕೂಡ ಈ ಒಂದು ರಸ್ತೆಯಲ್ಲಿ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ಬಹುತೇಕವಾಗಿ ಎಲ್ಲ ಕಮರ್ಷಿಯಲ್ ಏರಿಯಾ ಆಗಿರೋದ್ರಿಂದಾಗಿ ಯಾರು ಕೂಡ ಅಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾರ್ದೋ ಹೋಗುತ್ತೆ, ಯಾರ್ದೇ ಬರುತ್ತೆ, ಕೇವಲ ಬಾಡಿಗೆಗಿದ್ದೀವಿ ಅಂತೇಳಿ. ಆದ್ರೆ ಇಲ್ಲಿ ಒಂದಷ್ಟು ಜನ ಕಮರ್ಷಿಯಲ್ ಜಾಗದಲ್ಲಿ ಏನೊಂದು ಬೈಕ್ಗಳನ್ನ ನಿಲ್ಸಿದ್ರು. ಸುಮಾರು ನೋಡ್ತಾ ಇರ್ಬೋದು 30ರಿಂದ 40 ಬೈಕ್ಗಳು ನೀರಿನಲ್ಲಿ ಮುಳುಗಡೆ ಆಗಿರುವಂತದ್ದು. ನಾನು ಇಲ್ಲಿ ಹೋಗ್ತಾ ನೋಡಿ ತೋರಿಸ್ತೇನೆ. ಬಹುತೇಕವಾಗಿ ನೆನ್ನೆ ರಾತ್ರಿಯಿಂದ ನೀರಲ್ಲೇ ನಿಂತ್ಕೊಂಡಿದ್ದಾವೆ ಇವೆಲ್ಲ ಬೈಕು. ಎಷ್ಟೇ ಪ್ರಯತ್ನ ಪಟ್ಟರು ಬಹುತೇಕವಾಗಿ ಎಲ್ಲ ಬೈಕ್ಗಳು ಕೂಡ ನೀರಿನಲ್ಲಿ ನೋಡಬಹುದು. ಸುಮಾರು 30ರಿಂದ 40 ಬೈಕ್ಗಳು ಇಲ್ಲಿದ್ದಾವೆ. ಎಲ್ಲವೂ ಕೂಡ ಇಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಈ ರೀತಿಯಾಗಿ ಯಾರು ಡೆಲಿವರಿ ಮಾಡ್ತಾರೆ ಅವರು ಒಂದಷ್ಟು ಜನ ಇಲ್ಲಿ ಬೈಕ್ಗಳನ್ನ ಹಾಕಿದ್ರು ರಾತ್ರಿ ಡೆಲಿವರಿ ಮುಗಿಸಿ. ಆದ್ರೆ ಅವರು ಇದೀಗ ಬೈಕ್ಗಳು ಅವ್ರ ಕೈಗೆ ಸಿಗ್ತಾ ಇಲ್ಲ. ಇವತ್ತು ಡೆಲಿವರಿ ಕೂಡ ಇಲ್ಲ. ಅವ್ರ ಹೊಟ್ಟೆ ಮೇಲೆ ಹೊಡೆದಂತೆ ಕೂಡ ಆಗಿರುವಂತದ್ದು. ಜೊತೆಗೆ ಇಲ್ಲಿ ನೀವೇನ್ ನೋಡ್ತಾ ಇದ್ರೆ ಈ ಒಂದು ಕಮರ್ಷಿಯಲ್ ಏರಿಯಾ ಮಧ್ಯದಲ್ಲೇ ಒಂದು ರಾಜಕಾಲುವೆ ಕೂಡ ಹಾದು ಹೋಗಿರುವಂತದ್ದು. ಇದು ಸುಮಾರು ಆಗ ಒಂದು 30ರಿಂದ 40 ಅಡಿ ಇತ್ತು ಅಂತ ಹೇಳ್ತಾರೆ. ಆದ್ರೆ ಈಗ ಒಂದು 10ರಿಂದ 15 ಅಡಿಗೆ ಇಳಿದಿದೆ. ಇದೇ ಒಂದು ಕಾರಣದಿಂದಾಗಿ ಈ ರೀತಿಯಾಗಿ ಪ್ರತಿ ಬಾರಿಯೂ ಮಳೆ ಬಂದಂತ ಸಂದರ್ಭದಲ್ಲಿ ಇದೇ ರೀತಿಯಾಗಿ ನೀರು ಬೇಸ್ಮೆಂಟ್ಗಳಿಗೆ ನುಗ್ಗುತ್ತೆ. ಕೇವಲ ಬೇಸ್ಮೆಂಟ್ಗಳಿಗೆ ನುಗ್ಗಿದವರು ಏನ್ ಸಾಹುಕಾರರಿದ್ದಾರೆ ಅವರು ಮೋಟರ್ ತೆಗೆದು ನೀರನ್ನ ಹಾಕೋತಾರೆ. ಆದ್ರೆ ಇಲ್ಲಿ ಕೆಲವೊಂದಷ್ಟು ವಸತಿ ಇರುವಂತ ಜನರ ಏರಿಯಾ ಕೂಡ ನೀರು ನುಗ್ಗಿರುವಂತದ್ದು. ಕೆಲವೊಂದು ಸಣ್ಣ ಪುಟ್ಟ ಮನೆಗಳಂದ್ರೆ ಇಲ್ಲಿ ಈಜಿಪುರ ಸುತ್ತಮುತ್ತ ಒಂದಷ್ಟು ಸ್ಲಮ್ಗಳು ಕೂಡ ಇದ್ದಾವೆ. ಸಣ್ಣ ಸಣ್ಣ ಮನೆಗಳು ರಾಜಕಾಲುವೆ ತುಂಬಿದ್ರೆ ನೇರವಾಗಿ ಅವ್ರ ಮನೆಗೆ ನೀರು ಬರುತ್ತೆ. ಸದ್ಯಕ್ಕೆ ರಸ್ತೆಯಲ್ಲಿ ನೀರು ಖಾಲಿ ಆಗಿದೆ. ಜೊತೆಗೆ ಇವತ್ತು ಕೂಡ ಮಳೆ ಮುನ್ಸೂಚನೆ ಸಿಕ್ಕಿದೆ. ಒಂದ್ ವೇಳೆ ಏನಾದ್ರೂ ಇವತ್ತು ಮಳೆ ಬಂದ್ರೆ ಮತ್ತದೇ ಪರಿಸ್ಥಿತಿ, ಮತ್ತೆ ಇಲ್ಲಿ ರಸ್ತೆಯಲ್ಲಿ ನೀರು ನಿಲ್ಲುತ್ತೆ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.